ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಬಂದ್ಬಿಟ್ಟು ಗೌರಿ ಹಬ್ಬ ಟ್ಯೂಸ್ಡೇ ಮಾರ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಈಗೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಈ ಒಂದು ಡ್ರೆಸ್ನ ನಾನು ವೇರ್ ಮಾಡಿರೋವಂಥದ್ದು. ಸೊ ಇವಾಗ ಹೋಗಿ ಪೂಜೆ ಮಾಡಬೇಕು. ನನ್ನ ಮಗ ಕೂಡ ಸ್ನಾನ ಮಾಡ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಈಗ ಹೋಗಿ ದೇವರಿಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ಅದಾದಮೇಲೆ ಕೆಲವೊಂದಿಷ್ಟು ತಿಂಡಿಗಳು ಮಾಡೋ ಪ್ರೋಗ್ರಾಮ್ ಕೂಡ ಇದೆ ಗಣೇಶ ಹಬ್ಬಕ್ಕೆ ಅಂಥೇಳಿ. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಗೌರಿ ಕೂರಿಸೋದು ಅದೆಲ್ಲ ಏನು ಪದ್ಧತಿ ಇಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ಗೌರಿ ಹಬ್ಬದ್ದೆಲ್ಲ ಏನು ಜಾಸ್ತಿ ಇರೋದಿಲ್ಲ. ಸಿಂಪಲ್ ಆಗಿ ಪೂಜೆ ಇರುತ್ತೆ, ಜೊತೆಗೆ ಮನೆಯಲ್ಲಿ ಅಡುಗೆನೂ ಕೂಡ ಮಾಡಿಬಿಟ್ಟೆ. ಇವತ್ತು ಬೇಗನೆ ಮಾಡಿದೆ, ಯಾಕೆಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಒಂದೇ ಸಮ ಕೆಲಸ ಅಂತ ಮಾಡ್ತಾ ಇದ್ರೆ ನನಗೂ ಒಂಥರ ಟಯರ್ಡ್ ಆದಂಗೆ ಆಗ್ಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಬೆಳಗ್ಗೆನೇ ತಿಂಡಿಗೆ ಅವಲಕ್ಕಿ ಮಾಡಿದೆ. ಅದಾದಮೇಲೆ ಸಾಂಬಾರು ಕೂಡ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕಿ ಸ್ನಾನಕ್ಕೆ ಹೋಗಿದೆ ನಾನು. ಇವಾಗ ನೋಡಬೇಕು ನನ್ನ ಮಗ ಅದನ್ನು ತಿರುಗಿಸಿರ್ತಾನೋ ಅಂತದ್ದು ಗೊತ್ತಿಲ್ಲ. ಈಗ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ಹಾಗೆ ತಿಂಡಿಗಳಿಗೂ ಕೂಡ ರೆಡಿ ಮಾಡ್ಕೊಳ್ತೀನಿ. ಸೊ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್. ಮತ್ತು ಈ ಇಯರಿಂಗ್ಸ್ ನಾನು ತೊಗೊಂಡಿದ್ದಂಥದ್ದು. ಅದಕ್ಕೆ ಈ ಒಂದು ಸ್ಟಿಕ್ಕರ್ ಇಟ್ಟಿದ್ದೀನಿ, ದೂರದಿಂದ ಕಾಣ್ತಾನೆ ಇಲ್ಲ. ಬನ್ನಿ ಬೇಗ ಪೂಜೆ ಮಾಡೋಣ. ಸಿಂಪಲಾಗಿ ಹೂವೆಲ್ಲ ಮುಡಿಸ್ಬಿಟ್ಟು ಅವತ್ತಿನ ದಿನ ಗೌರಿ ಹಬ್ಬದ ದಿನ ಪೂಜೆ ಕೂಡ ಮಾಡಿಕೊಂಡೆ. ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಕಲರೆಲ್ಲ ಹಾಕೋಣ ಅಂತ ಅಂದ್ಕೊಂಡ್ರೆ ನನ್ನ ಮಗ ಅಷ್ಟರಲ್ಲಿ ನಾನು ಫೇಸ್ ವಾಶ್ ಮಾಡಿಕೊಂಡು ಈಚೆ ಬರೋ ಅಷ್ಟರಲ್ಲೇ ನನ್ನ ಮಗ ಮೆಟ್ಲೆಲ್ಲ ಒರೆಸಿ ಬಾಗಿಲು ನೀರು ಹಾಕಿ ರಂಗೋಲಿ ಬಿಟ್ಬಿಟ್ಟಿದ್ದ. ಮತ್ತು ಇನ್ನೇನು ಮತ್ತೆ ತೊಳೆಯೋದು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನೆಕ್ಸ್ಟ್ ಡೇಗೆ ಹಾಕ್ತೀನಪ್ಪು, ನೀನೇನು ಮಾಡಬೇಡ ಅಂಥೇಳಿ ಅವ್ನಿಗೆ ಹೇಳ್ಬಿಟ್ಟು ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತಾ. ವರಮಹಾಲಕ್ಷ್ಮಿ ಹಬ್ಬದ ತೆಂಗಿನಕಾಯಿ ಕೂಡ ಹಾಗೇ ಇದೆ. ಅದರಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು, ಆದಷ್ಟು ಬೇಗ ಅದು ಸ್ವೀಟ್ ಕೂಡ ಮಾಡ್ತೀನಿ ಆ ತೆಂಗಿನಕಾಯಲ್ಲಿ. ಆಯಿತು. ಇವಾಗ ಒಮ್ಮೆ ಬೆಣ್ಣೆ ಅಂತಿಕೆ ಒಮ್ಮೆ ಒಬ್ಬ 1 kg ಬೆಣ್ಣೆ ತಗೋತೈತೆ. ಪೂಜೆನೂ ಆಯಿತು. ಹಾಗೆ ಎಲ್ಲ ತಿಂಡಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೇಯ್ನಾಗಿ ನಾನು ಜಾಸ್ತಿ ಮಾಡೋದೇ ಗೌರಿ ಗಣೇಶ ಹಬ್ಬದಲ್ಲಿ ಚಕ್ಲಿ ಮಾಡ್ತೀನಿ, ಮತ್ತು ಕರ್ಜಿಕಾಯಿ ಮಾಡ್ತೀನಿ, ಆಮೇಲೆ ರವೆ ಉಂಡೆ ಮಾಡ್ತೀನಿ. ರವೆ ಉಂಡೆ ಮೊನ್ನೆ ತಾನೇ ಮಾಡಿದ್ದೆ. ಸೊ ಅದಕ್ಕಾಗಿ ಸ್ವಲ್ಪನೇ ಮಾಡ್ತೀನಿ. ಇವತ್ತು ದೇವ್ರಿಗೆ ನೈವೇದ್ಯಕ್ಕೆ ಇಡೋಷ್ಟೇ ಮಾಡ್ತೀನಿ. ಇವಾಗೇನು ಜಾಸ್ತಿ ರವೆ ಉಂಡೆ ಮಾಡೋಕ್ಕೆ ಹೋಗಲ್ಲ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನೇನು ಚಕ್ಲಿ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡಬೇಕಷ್ಟೆ, ಕರಿಬೇಕಷ್ಟೇ. ಇನ್ನು ಕರ್ಜಿಕಾಯಿ ಅಷ್ಟೇ ಹಸಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಒಳಗಡೆ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ನನ್ನ ಮಗ ಅನ್ನಕ್ಕಿಟ್ಟ. ಇವಾಗ ಸಾರು ಕೂಡ ರೆಡಿಯಾಗಿದೆ, ಬೇಳೆ ಸಾರು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಅಂತ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿ ಮಾಡ್ತೀನಪ್ಪ. ಯಾಕೋ ನನಗೆ ಹೆಡ್ಡೇಕು ಬಿಡದೆ ಕಾಡ್ತಾ ಇದ್ದೇನೆ. ಒಂಚೂರು ಕಮ್ಮಿ ಆದಂಗೆ ಆಯಿತು. ಮತ್ತೆ ಬೆಳಗ್ಗೆಯಿಂದ ಹಂಗೆ ಪ್ರಾಬ್ಲಮ್ ಆಗ್ತಾಯಿದೆ. ಇವ್ನು ಬೇರೆ ನನಗೆ ತಲೆ ಕೆಡಿಸ್ತಾನೆ ಅಂದರೆ ಹೆಂಗೆ ಕೆಡಿಸ್ತಾನೆ ಗೊತ್ತಾ? ಸುಮ್ಮನೆ ಏನಾದ್ರು ಕೂತಿದ್ರು ತಬ್ಲಾ ಶಬ್ದ ಮಾಡೋದು, ಕೈಯಲ್ಲಿ ಶಬ್ದ ಇಲ್ಲ ಕಾಲಲ್ಲಿ ಶಬ್ದ ಮಾಡ್ತಾ ಇರೋದು. ನನಗಂತೂ ಸಾಕಾಗಿದೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ತಲೆನೋವು ಕಣ. ಒಂದು ಸ್ವಲ್ಪ ಸೈಲೆಂಟಾಗಿ ಇರು ಅಂದ್ರೂ ಕೇಳೋದಿಲ್ಲ, ಹಾಗೆ ಮಾಡ್ತಿರ್ತಾನೆ. ನನ್ನ ಮೆಹಂದಿ ನೋಡ್ಬೋದು ಈ ಥರ ಬಂದಿದೆ ಕಲರ್. ಈ ಸಲನೂ ಮೇ ಬಿ ನೇಲ್ ಪಾಲಿಶ್ ಹಾಕೊಳ್ಳೋದು ಯಾವಾಗ ಮುಗಿಸ್ಕೊಡ್ತೀನಿ ಅನಿಸುತ್ತೆ, ಗೊತ್ತಿಲ್ಲ. ಅದಕ್ಕೆ ಈಗೆಲ್ಲ ರೆಡಿ ಮಾಡಿಟ್ನಲ್ವ, ಅನ್ನ ಹೋಗಿದ್ಮೇಲೆ ಅವನು ಆಫ್ ಮಾಡ್ತಾನೆ. ಸ್ವಲ್ಪ ತೊಗೊಳ್ಬಿಟ್ಟು ಕರೆಂಟ್ ಇರಲಿಲ್ಲ ಮನೆಯಲ್ಲಿ. ಕರೆಂಟ್ ಹೋಗ್ಬಿಟ್ಟಿತ್ತು. ಕರೆಂಟ್ ಬಂತು. ಇವಾಗ ಟಿ ವಿ ಹಾಕ್ಕೊತಾರೆ ನೋಡಿ. ಈಗ ಟಿ ವಿ ಸೌಂಡ್ ನನಗೆ ಅದೇ ಒಂದು ತಪ್ಪಿದ್ರೆ ಒಂದು. ಅದಕ್ಕೆ ಇದಿಷ್ಟು ರೆಡಿ ಮಾಡಿದ್ದೀನಿ. ಆಮೇಲೆ ಎದ್ಮೇಲೆ ತಿಂಡಿಗಳನ್ನ ಮಾಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹಾಗೆ ಬ್ಲಾಗ್ನ ಕೂಡ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಏನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ. ಫ್ರೆಂಡ್ಸ್, ನಾಳೆ ಬೆಳಿಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಹಾಂ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬ್ಲಾಗ್ ಮಾಡ್ತೀನಿ. ಓಹೋ ಏನು ಗೊತ್ತಾ, ನಾಳೆ ನಮ್ಮ ಅತ್ತೆ ಮಾವ ಮನೆಗೆ ಹೋಗ್ಬೇಕಲ್ವಾ, ಅಲ್ಲಿ ಗಣೇಶ ಕೂರಿಸ್ತಾರೆ ಅಂದ್ಬಿಟ್ಟು ಯಾವಾಗಲೂ ಎಲ್ಲ ಕೆಲಸ ಮುಗಿಸಿ ಹೋಗೋಷ್ಟು ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಬೆಳಗ್ಗೆ ಇವನೇ 5 ಗಂಟೆಗೆ ಎದ್ದು ಅಡುಗೆ ಕೆಲಸ ಮಾಡ್ಬಿಡ್ತಾನಂತೆ. ಏನೇನು ಕೆಲಸ ಮಾಡ್ತೀಪ್ಪ? ಬೆಳಗ್ಗೆ ಎದ್ದು ಮೆಟ್ಲು ಒರೆಸಿ, ಆಮೇಲೆ ಬಾಗಿಲು ಹಾಕಿ ಬಂದು ಎಲ್ಲ ಒದ್ರಿ ಪಾತ್ರೆ ತೊಳೆದು ಇದ್ರೆ ಮನೆ ಕಸ ಒರೆಸಿ, ಮನೆ ಒರೆಸಿ, ಅಡುಗೆಗೆಲ್ಲ ಹೆಚ್ಚಿಟ್ಟು ಸರ ಮುಡ್ಕೊಂಡ್ಬಂದು ಕೊಡ್ತೀನಿ. ಒಬ್ಬೊಬ್ಬೊಬ್ಬ ಎಷ್ಟೊಂದು ಕೆಲಸ ಮಾಡ್ತಾನೆ. ನಾಳೆ ನನ್ನ ಮಗ ನನ್ನ ಎಪ್ಸಲ್ವಂತೆ.
ಅವನೇ ಎಲ್ಲ ಕೆಲಸ ಮಾಡ್ಬಿಟ್ಟು ನಾನು 7 ಗಂಟೆಗೆ ಎಬ್ಬಿಸ್ತಾನಂತೆ. ನೋಡೋಣ ನಾಳೆ ಏನು ಮಾಡ್ತಾನೆ ಅಂತ ತೋರಿಸ್ತೀನಿ ಆಯಿತಾ. ಆ ವಿಡಿಯೋದಲ್ಲಿ ಅವನೇ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ, ನಾನು ಅವನೇ ತೋರಿಸ್ತಾನೆ. ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದನ್ನೆಲ್ಲ. ಸೊ ಸಾಂಬಾರು ಮಾಡಿಟ್ಟಿದ್ದೀನಿ, ಕುಕ್ಕರ್ ಅನ್ನಕ್ಕೆ ಇಟ್ಟಿದ್ದಾನೆ ನನ್ನ ಮಗ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕರ್ಜಿಕಾಯಿಗೆ ಹಸಿಟ್ಟನ್ನು ಇಟ್ಟಿದ್ದೀನಿ. ಸೊ ಇದು ರವೆ ಉಂಡೆಗೆ ಕೊಬ್ಬರಿ ಮತ್ತು ಸಕ್ಕರೆ ಫ್ರೈ ಮಾಡಿಟ್ಟಿದ್ದೀನಿ. ಇದು ಕರ್ಜಿಕಾಯ್ದು ಏನು ಹೇಳ್ತಾರೆ ಫಿಲ್ಲಿಂಗಿಗೆ ಮಾಡಿರೋವಂಥದ್ದು. ಇನ್ನು ಇದು ಬಂದರೆ ಚಕ್ಲಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಎಣ್ಣೆನ ಕಾಯಿಸ್ಬಿಟ್ಟು ಹಾಕಿ ಕಲಿಸ್ಕೊಳ್ಳೋದು ಅಷ್ಟೇ. ಸೊ ಇದಿಷ್ಟು ರೆಡಿ ಮಾಡಿದ್ದೀನಿ, ಆಮೇಲೆ ತಿಂಡಿ ಮಾಡ್ತೀನಿ. 1 ಅವರ್ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ಬಂದು ಫಸ್ಟ್ ಕರ್ಜಿಕಾಯಿ ಮಾಡಬೇಡ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಎಣ್ಣೆಯಲ್ಲಿ ಕರ್ಜಿಕಾಯಿನ ಕರೆದ್ಬಿಟ್ಟು ಮತ್ತು ಫಸ್ಟೇ ಚಕ್ಲಿ ಮಾಡಿಬಿಟ್ಟು ಆಮೇಲೆ ಕರ್ಜಿಕಾಯಿ ಮಾಡೋಕ್ಕೆ ಹೋದರೆ ಖಾರ ಆಗಿಬಿಡುತ್ತೆ ಅಂಥೇಳಿ ಸೊ ಫಸ್ಟು ಸ್ವೀಟ್ ಮಾಡ್ಕೊಳ್ಳೋಣ ಅಂಥೇಳಿ ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಅವನಿದ್ರೆ ನನಗೇನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಎಲ್ಲ ಕೆಲಸ ನಾನು ಮಾಡ್ತೀನಿ ಅಂತಲೇ ಏನಾದರೂ ಒಂದು ಇದು ಮಾಡಿ ಇಟ್ಟಿರ್ತಾನೆ. ಸೊ ನೆಕ್ಸ್ಟ್ ಡೇನೂ ಎಲ್ಲ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂಥೇಳಿ ಅಂದ, ಬಟ್ ಏನೂ ಮಾಡಿಲ್ಲ ಗಣೇಶ ಹಬ್ಬದ ದಿನ. ಸೊ ಆ್ಯಸ್ ಇಟ್ ಈಸ್ ಹೇಗಾಯಿತೋ ಹಾಗೆ ಆಗಿದ್ದು. ಹೇಳೋದು ಮಾತ್ರ ಬಾಯಲ್ಲಿ ಎಲ್ಲ ಅಡುಗೆ ಕೂಡ ಮಾಡಿಬಿಡ್ತೀನಿ ಅಂತ ಹೇಳ್ದ, ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳದೇ ಆ ಥರ ಅಲ್ವಾ. ಸೊ ನಾನು ಫಸ್ಟಿಗೆ ಈ ಥರ ಫಿಲ್ ಮಾಡ್ಕೊಂಡು ಇಟ್ಕೊಂಬಿಡೋಣ ಎಲ್ಲ ಅಂಥೇಳಿ. ಮೈದಾ ಹಿಟ್ಟು ಕಮ್ಮಿ ಇತ್ತು, ನಾನು ನೋಡ್ಕೊಂಡೇ ಇಲ್ಲ ಮೈದಾ ಹಿಟ್ಟು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಬಟ್ ಫಿಲ್ಲಿಂಗ್ ಜಾಸ್ತಿನೇ ಮಾಡಿಬಿಟ್ಟಿದೆ. ಅಂದರೆ ಮೈದಾ ಎಷ್ಟಿದೆ ಅಷ್ಟು ಮಾತ್ರ ನಾನು ಕರ್ಜಿಕಾಯಿನೆಲ್ಲ ರೆಡಿ ಮಾಡಿಕೊಂಡು ಮಿಕ್ಕಿದೇನು ಫಿಲ್ಲಿಂಗ್ ಇತ್ತಲ್ಲ ಅದು ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಸ್ಬೆಂಡು ಮಗ ಇಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಹಾಗೆ ಎತ್ತಿಟ್ಟೆ ಅದನ್ನು. ಫಸ್ಟಿಗೆ ಎಲ್ಲ ಅಲ್ಲ ಒಂದು 15 ಮಾಡಿಟ್ಕೊಂಡ್ರೆ ಕರಿಯೋದಕ್ಕೂ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ. ಅಂದರೆ ಅದು ಒಣಗೋದಕ್ಕೂ ಬಿಡಬಾರ್ದಲ್ವ. ಸೊ ಹಾಗಾಗಿ ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಟು ಮಾಡ್ತಾಯಿದ್ದೆ. ಇದೆಲ್ಲ ನನ್ನ ಮಗ ಮಲ್ಕೊಂಡಿದ್ದ ಇದನ್ನು ಮಾಡುವಾಗ. ನೆಕ್ಸ್ಟು ಚಕ್ಲಿ ಮಾಡುವಾಗ ಅವನಿಗೆ ಅದು ಒಂದೇ ಒಂದು ಇದನ್ನು ಮಾಡಿದೆ ನಾನು. ಆ ಒಂದು ಫ್ರೈ ಮಾಡಿದಾಗ ಘಮ ಬರುತ್ತೆ ನೋಡಿ, ಆ ಘಮ ಬಂದು ಎದ್ಬಿಟ್ನಂತ. ಅವ್ನು ಹೇಳೋದು ನೋಡಬೇಕು ಬಂದು, ಮಮ್ಮಿ ಎಷ್ಟು ಹಿಂಗೆ ಗಮ್ ಅಂತ ಇದೆ ಅಂದರೆ ನನಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಮಮ್ಮಿ ಅಂತ ಎದ್ದು ಬಂದ. ಯಪ್ಪ ನೀನು ಬಂದಪ್ಪ ಇನ್ನೊಂದು ಕೆಲಸ. ಅವ್ನು ಬರೋ ಅಷ್ಟರಲ್ಲಿ ಆಲ್ರೆಡಿ ನಾನು ಕರ್ಜಿಕಾಯಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೆ. ಲಾಸ್ಟ್ ಇಯರ್ ಬಂದುಬಿಟ್ಟು ಫಸ್ಟ್ ಚಕ್ಲಿ ಮಾಡಿದ್ವಿ, ಆಮೇಲೆ ಕರ್ಜಿಕಾಯಿ ಮಾಡಿದ್ದಂಥದ್ದು. ಆ ಟೈಮಲ್ಲಿ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ರು. ಸೊ ಈ ರೀತಿ ಇಷ್ಟು ಮಾಡಿಕೊಂಡು ಬ್ಯಾಚ್ನ 1-2 ಬ್ಯಾಚ್ ಜಾಸ್ತಿ ಆಯಿತಿಲ್ಲ, ಹತ್ತತ್ರ ಒಂದು 20 ಆಗಿತ್ತು ಅಷ್ಟೇ ಕರ್ಜಿಕಾಯಿ ಮೈದಾ ಇಲ್ಲದೆ ಇರೋದ್ರಿಂದ. ಲಾಸ್ಟ್ ಮೂಮೆಂಟಲ್ಲಿ ಏನಾದ್ರು ಮತ್ತೆ ತೊಗೊಂಡು ಬಾ ಅಂದರೆ ಹಸ್ಬೆಂಡ್ ಬೈತಾರೆ, ಒಂದೇ ಸಲ ಹೇಳೋಕ್ಕಾಗಲ್ಲ ನಿನಗೆ ಅಂಥೇಳಿ. ಅದಕ್ಕೆ ಯಾಕೆ ಬೇಕು ಮತ್ತು ಇರೋ ಅಷ್ಟೇ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಎಷ್ಟಿತ್ತು ಅಷ್ಟನ್ನೇ ಮಾಡಿದೆ. ಫಸ್ಟಿಗೆ ಕರ್ಜಿಕಾಯಿ ಮಾಡಿ ಮುಗಿಸ್ಕೊಂಡೆ. ಇದೇ ಸ್ವಲ್ಪ ಲೇಟ್ ಆಗುವಂಥದ್ದು, ಏಕೆಂದರೆ ಅದು ಒತ್ತಬೇಕು, ಫಿಲ್ ಮಾಡಬೇಕು, ಅದನ್ನು ರೆಡಿ ಮಾಡ್ಕೋಬೇಕು, ಆಮೇಲೆ ಎಣ್ಣೆಲಿ ಕರಿಬೇಕು. ಲಾಸ್ಟ್ ಟೈಮ್ ಏನು ಪ್ರಾಬ್ಲಮ್ ಮಾಡಿದೆ ಅಂದರೆ ಜಾಸ್ತಿ ಉರಿ ಎತ್ಬಿಟ್ಟು ಬೇಗ ನಾನು ಫ್ರೈ ಮಾಡಿ ಅದು ಕಲರ್ ಬಂದ್ಬಿಡುತ್ತಲ್ವ ಜಾಸ್ತಿ ಫ್ಲೇಮ್ ಇದ್ದರೆ. ಹೈ ಫ್ಲೇಮಲ್ಲಿದ್ದರೆ ಎತ್ಬಿಟ್ಟಿದ್ದೆ. ಸೊ ಎತ್ತಿದಾಗ ಏನು ಗೊತ್ತಾ, ಕ್ರಿಸ್ಪಿಯಾಗೇ ಇತ್ತು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಪೂರಿ ಆಗಲ್ವ ಸಾಫ್ಟಾಗಿ, ಆ ಥರ ಆಗಿಬಿಟ್ಟಿತ್ತು. ಏನು ಮಿಸ್ಟೇಕ್ ಮಾಡಿದೆ ಆ ಥರ ಅಂದ್ಕೊಂಡು ಆಮೇಲೆ ಯೋಚನೆ ಮಾಡಿದೆ ನಾನು. ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು, ತುಂಬ ಲೋ ಫ್ಲೇಮಲ್ಲೂ ಬೇಯಿಸಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಕರ್ಜಿಕಾಯಿ ಥರ ಗಟ್ಟಿಗೆ ಬರುತ್ತೆ ಕ್ರಿಸ್ಪಿಯಾಗಿ ಅಂತ. ಸೊ ಈ ಸಲ ಅದೇ ರೀತಿ ಮಾಡಿದೆ ನಾನು. ಅಂದ್ಕೊಳ್ತಾ ಇದ್ದೀನಿ ದಪ್ಪ ತಡದ ಬಾಣಲಿಗಳೆಲ್ಲ ತೊಗೊಳ್ಬೇಕು ನಮ್ಮ ಮನೆಗೆ. ತೊಗೊಳ್ತೀನಿ, ಚೆನ್ನಾಗಿರೋದು ಒಂದೇ ಸಲ ತೊಗೊಳ್ಳೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದಷ್ಟು ಬಾಣಲಿಗಳು ಮತ್ತು ಒಂದಷ್ಟು ಹಾಟ್ ಬಾಕ್ಸ್ ಎಲ್ಲ ಬೇಕಿದೆ ನನಗೆ. ಸೊ ಈ ವರ್ಷ ಅದರದ್ದು ಪ್ಲ್ಯಾನ್ ಇದೆ, ನೋಡೋಣ ಯಾವಾಗ ತೊಗೊಳ್ತೀನಿ ಏನು ಅಂಥೇಳಿ. ಒಂದೇ ಒಂದು ಈ ಮಧ್ಯದಲ್ಲಿ ಊದ್ಕೊಂಬಿಟ್ಟಿತ್ತು ಒಂದು, ಅದನ್ನು ತಿರುಗಿಸೋದಕ್ಕೆ ಹರಸಾಹಸ ಮಾಡಿದ್ದೀನಿ. ಕಡೆಗೂ ಅದು ತಿರುಗಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಹೆಂಗೆ ಬೇಯಿಸ್ಬಿಟ್ಟು. ತುಂಬ ಚೆನ್ನಾಗಿತ್ತು ಈ ಸಲ ಕರ್ಜಿಕಾಯಿ ಅಂತೂ ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ನಾನು ಕರ್ಜಿಕಾಯಿ ಲವರಲ್ಲ, ನನಗೆ ಅಷ್ಟಿಷ್ಟ ಆಗಲ್ಲ ಕರ್ಜಿಕಾಯಿ. ಚಕ್ಲಿ ತಿಂತೀನಿ ಮತ್ತು ರವೆ ಉಂಡೆ ತಿಂತೀನಿ. ಕಜ್ಜಾಯ ಕೂಡ ಮುಂಚೆ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ, ಬಟ್ ಈ ನಡುವೆ ಯಾಕೋ ಅದು ಏನು ಹೇಳ್ತಾರೆ ಇಂಟ್ರೆಸ್ಟ್ ಇಲ್ಲ ಕಜ್ಜಾಯ ತಿನ್ನೋದಕ್ಕೆ. ಬಟ್ ಕರ್ಜಿಕಾಯಿಗೆ ನನಗೆ ಅಷ್ಟು ಇಷ್ಟ ಆಗಲ್ಲ.
ಏನಂದರೆ ಈ ಸಲ ತುಂಬ ಚೆನ್ನಾಗಾಗಿತ್ತು, ನಾನು ಮಾಡಿದ್ದು ನಾನೇ ಹೊಗಳ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇಷ್ಟ ಆಗಿತ್ತು ಅದಕ್ಕೆ ಹೇಳಿದ್ದು. ಸೊ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಎಲ್ಲ ತೆಗೆದಿಟ್ಟೆ. ಕಮ್ಮಿ ಮಾಡಿದ್ರಿಂದ ಬೇಗ ಕೂಡ ಆಯಿತು. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದು ಬಂದುಬಿಟ್ಟು ಅವನು ಚಕ್ಲಿ ಮಾಡೋದಕ್ಕೆ ಅವನಿಗಿಷ್ಟ. ಸೊ ಫಸ್ಟಿಗೆ ಒಂದು ಒಬ್ಬೆ ಏನಿದೆ ಅದನ್ನು ನಾನು ಮಾಡ್ತೀನಪ್ಪು, ಆಮೇಲೆ ಮಿಕ್ಕಿದ್ದು ನೀನು ಮಾಡು ಅಂಥೇಳಿ. ಯಾಕೆಂದರೆ ಗೊತ್ತಾಗಬೇಕಲ್ವ ನಮಗೂ ಕನ್ಸಿಸ್ಟೆನ್ಸಿ ಯಾವ ರೀತಿ ಮಾಡಬೇಕು, ಕಲಿಸ್ಬೇಕು ಅಂಥೇಳಿ. ಇದೆಲ್ಲ ನನಗೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಹಾಗಾಗಿ ನಾನು ನಿಧಾನಕ್ಕೆ ನಾನು ಮಾಡ್ತೀನಿ, ಫಸ್ಟು ಒಂದು ಒಬ್ಬೆ ಮಾಡ್ತೀನಿ, ಆಮೇಲೆ ನೀನು ಟ್ರೈ ಮಾಡು ಅಂಥೇಳಿ ಅವ್ನಿಗೆ ಹೇಳಿದೆ. ಆಯಿತು ಮಮ್ಮಿ ಅಂತ ಅವನು ಕೂಡ ವೆಯ್ಟ್ ಮಾಡ್ತಾಯಿದ್ದ ನನಗೋಸ್ಕರ. ಚಕ್ಲಿಗೆ ಮೊದಲೇ ನಾನು ಏನೇನೆಲ್ಲ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೆ. ಜಸ್ಟ್ ಆಯಿಲ್ ಹಾಕ್ಬಿಟ್ಟು ಇದು ಮಾಡಬೇಕಾಗಿತ್ತು ಅಷ್ಟೇ. ಹೇಗೂ ಕರ್ಜಿಕಾಯಿ ಕರೆದಿದ್ದೆ, ಎಣ್ಣೆನೇ ಬಿಸಿ ಆಗಿತ್ತಲ್ವ. ಸೊ ಅದನ್ನೇ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಂಥೇಳಿ ಇದಕ್ಕೆ ಹಾಕಿರೋವಂಥದ್ದು ಏನೇನು ನಾನು ಹಾಕಿದ್ದೀನಿ ಚಕ್ಲಿಗೆ ಅಂದರೆ ಲಾಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡಿರಲಿಲ್ಲ, ಹೇಗೆ ಬರುತ್ತೋ ಏನೋ ಅಂತ. ಬಟ್ ಅದೇ ಸೇಮ್ ಮೆಥಡಲ್ಲಿ ನಾನು ಈ ಸಲ ಕೂಡ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಚಕ್ಲಿ, ಮಾತ್ರ ಟೇಸ್ಟಿಯಾಗಿತ್ತು, ಕ್ರಿಸ್ಪಿಯಾಗಿತ್ತು. ತುಂಬ ಗಟ್ಟಿಯಲ್ಲ, ತುಂಬ ಇದು ಅಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಬೇಕಾದ್ರೆ ಈ ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಸೊ ನಾನು ಚೆನ್ನಾಗಿ ಫಸ್ಟ್ ಟೆಸ್ಟ್ ಮಾಡಿ ಚೆನ್ನಾಗಿ ಬಂದಮೇಲೆ ನಾನು ನಿಮಗೆ ಇವಾಗ ಶೇರ್ ಮಾಡ್ತಾ ಇರೋವಂಥದ್ದು. ನಾನು ಹಾಕ್ಕೊಂಡಿರೋದು ಬಂದು 4 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ. ಅದಕ್ಕೆ 2 ಬಟ್ಲಷ್ಟು ಹುರ್ಗಡ್ಲೆ ಹಿಟ್ಟು, ಕಡಲೆಪಪ್ಪು ಬರುತ್ತೆ ನೋಡಿ, ಅದರದ್ದು ಹಿಟ್ಟು ಪೌಡ್ರ್ ಮಾಡಿಕೊಂಡು ಜರಡಿ ಮಾಡಿ ಹಾಕ್ಕೊಂಡಿದ್ದೆ. ಫೈನಾಗಿ ಪೌಡ್ರಾಗಿರಬೇಕು. ಸೊ ಅದಷ್ಟು ಆದಮೇಲೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಪುಡಿ, ಅಂದರೆ ನಾನಿಲ್ಲಿ 2 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ವೈಟ್ ಎಳ್ಳನ್ನ ಹಾಕ್ಕೊಂಡಿದ್ದೆ. ಎಳ್ಳು ಜೀರಿಗೆ 2 ಸ್ಪೂನಷ್ಟು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಾನು. 2 ಈಗ ಚಿಕ್ಕದು ಬರುತ್ತೆ ನೋಡಿ ಬೆಣ್ಣೆ, ಅದರಲ್ಲಿ 2 ಬೆಣ್ಣೆನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕಾಯ್ದಿರೋವಂಥ ಎಣ್ಣೆನ ಹಾಕ್ಕೊಂಡು ಫಸ್ಟಿಗೆ ಹಾಗೇ ಡ್ರೈ ಆಗಿಯೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸು ಯಾವ ಥರ ಅಂತಂದರೆ ಅದು ಮುಷ್ಟಿ ಮಾಡಿದ್ರೆ ಹಿಟ್ಟು ಆ ಶೇಪಿಗೆ ಬರಬೇಕು, ಅಲ್ಲಿವರೆಗೂ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ನನಗೆ ಇಲ್ಲಿ 1 ಸೌಟಷ್ಟು ಸಾಕಾಗಲಿಲ್ಲ. ಸೊ ಹಂಗಾಗಿ ಇನ್ನೊಂದು ಸೌಟಷ್ಟು ನಾನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ. ಅಂದರೆ ಅರ್ಧ ಸೌಟ್ ಹಾಕ್ಕೊಂಡಿದ್ದು, ಚಿಕ್ಕ ಒಂದು ಮೀಡಿಯಮ್ ಸೌಟಲ್ಲಿ. ಸೊ ಹಾಕ್ಕೊಂಡು ಚೆನ್ನಾಗಿ ಇಡೀ ಇಟ್ಕೊಳ್ಳೋರ ಅಂದರೆ ಮುಷ್ಟಿ ಕಟ್ಟಿದ್ರೆ ಅದು ನೀಟಾಗಿ ಅದು ಹೋಲ್ಡ್ ಆಗಬೇಕು. ಆ ಥರ ಆಗೋವರೆಗೂ ಅದನ್ನು ಫಸ್ಟಿಗೆ ಎಣ್ಣೆಯಲ್ಲಿ ಕಲಿಸ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆಗಬೇಕು. ರುಚಿಗೆ ಎಷ್ಟು ಬೇಕು ಉಪ್ಪು ಕೂಡ ಹಾಕ್ಕೋಬೇಕು, ನಾನು ಹೇಳೋದು ಮರ್ತೋಯ್ತು. ಉಪ್ಪು ಕೂಡ ಹಾಕ್ಕೊಂಡು ಎಲ್ಲ ಕಡೆ ಹಿಟ್ಟಿಗೆ ಖಾರ ಇರ್ಬೋದು, ಉಪ್ಪಿರ್ಬೋದು, ಎಲ್ಲ ನಾವೇನೇನು ಹಾಕಿರ್ತೀವಲ್ವ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ವ. ಸೊ ಎಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡಬೇಕು ಈ ರೀತಿ ಇವಾಗ ನಾನು ಮುಷ್ಟಿ ಮಾಡಿದಾಗ ಹಿಟ್ಟು ಹೀಗೆ ಶೇಪ್ ತೊಗೋತಾ ಇದ್ದೆ. ಸೊ ಅದೇ ಥರ ತೊಗೊಂಡ್ರೆ ಸಾಕು. ನಾನೇನು ಎಕ್ಸ್ಪರ್ಟ್ ಅಂತೂ ಖಂಡಿತ ಅಲ್ಲ, ಬಟ್ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಾನು ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಗಿಬಿಟ್ಟು ಫಸ್ಟು ಒಂದು ಒಬ್ಬೆ ಮಾಡಿಬಿಡೋಣ ಅಂಥೇಳಿ. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ. ಅಂದರೆ ತೆಳು ಎಲ್ಲ ಗಟ್ಟಿಯಾಗಿತ್ತು, ಹಂಗಾಗಿ ಅದು ಪ್ರೆಸ್ ಮಾಡಿದಾಗ ಕಟ್ಟಾಗಿ ಬಿದ್ದೋಗ್ಬಿಡ್ತಾಯಿತ್ತು. ತೆಳು ಆಗಿಲ್ತಾ ಗಟ್ಟಿಯಾಗಿತ್ತು, ಏನು ಮಿಸ್ಟೇಕ್ ಅಂತ ಗೊತ್ತಿಲ್ಲ. ಬಟ್ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಮಿದ್ದಿ ನಾನು ಮಾಡಿದೆ. ಅಂದರೆ ಸ್ವಲ್ಪ ಎಷ್ಟು ಈ ಚಕ್ಲಿ ಹೋಳಿಗೆ ಹಾಕ್ಕೊಳ್ಬೇಕು ಅಷ್ಟನ್ನು ನಾನು ಮಿದ್ದಿ ಮಾಡಿದಂಥದ್ದು ನೋಡ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ನೀರು ಚೆನ್ನಾಗಿ ಹೊಂದ್ಕೊಂಡಿರಲಿಲ್ಲ ಇನ್ನೂ ಕೂಡ. ಅದಾದಮೇಲೆ ನಾನು ಸ್ವಲ್ಪ ಹಾಕ್ಕೊಳ್ಳುವಾಗಲೇ ಸ್ವಲ್ಪ ನೀರು ಹಾಕಿ ನಾನು ಮಾಡ್ಕೊಂಡಿದ್ದಂಥದ್ದು. ಈ ರೀತಿ ಮಾಡ್ಕೊಳ್ಳೋದು ಚಕ್ಲಿ. ಇನ್ನೇನು ಚಕ್ಲಿ ಹೊತ್ತೋದೆಲ್ಲ ಗೊತ್ತೇ ಇರುತ್ತೆ ನಿಮ್ಗಳಿಗೆ ಎಲ್ಲರಿಗೂ. ಆಲ್ಮೋಸ್ಟ್ ಚಕ್ಲಿ ಹೊತ್ತೋದು ಹೆಂಗೆ ನನ್ನ ಮಗನೇ ಮಾಡ್ತಾನೆ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಮಾತ್ರ ನಾನು ಮಾಡಿದೆ, ಏಕೆಂದರೆ ನನಗೆ ಹಿಟ್ಟಿಂದು ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕಲ್ವ. ಸೊ ಹಂಗಾಗಿ ನಾನು ಮಾಡಿದೆ. ಬಟ್ ಅವನೇನಂದರೆ ಕೆಳಗಡೆ ಕೂತ್ಕೊಂಡು ಮಾಡೋಕ್ಕೆ ರೆಡಿ ಇರಲಿಲ್ಲ ನನ್ನ ಮಗ. ಅವನಿಗೆ ಕೆಳಗಡೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ ನೆಲದ ಮೇಲೆ. ಸೊ ಹಂಗಾಗಿ ಈ ಥರ ಪ್ಲೇಟ್ ಇಟ್ಕೊಂಡ್ಬಿಟ್ಟು ನೆಲದ ಮೇಲೆ ಅಂದರೆ ಒಂದು ಚೇರ್ ಹಾಕ್ಕೊಂಡು ಕೂರಿಸ್ದೆ ಅವನಿಗೆ. ಕೂತ್ಕೊಳ್ಳಪ್ಪ ಮಾಡು ಈ ಥರ ನನಗೆ ಹೋಗ್ಲಿ ಬಿಡೋ ನಾನೇ ಮಾಡ್ಕೊಳ್ತೀನಿ ಅಂತಂದರೂ ಅವ್ನು ಕೇಳ್ತಾಯಿಲ್ಲ, ನಾನೇ ಮಾಡ್ತೀನಿ ಅಂತಾನೆ.
ಕೆಳಗಡೆನೂ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಾನೆ. ಸೊ ಹಾಗಾಗಿ ನಾನು ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಎಣ್ಣೆ ಕಾಯಕ್ಕಿಟ್ಟು ಚಕ್ಲಿನೂ ಕೂಡ ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಿತ್ತೋಯ್ತು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ, ಆಮೇಲೆ ನೀಟಾಗಿ ಬಂತು ಚಕ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮೊದಲೇ ಎಲ್ಲಾಗೆ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು. ನಮ್ಮ ಗಣೇಶ ಅಂತೂ ಈ ಸಲ ಭರ್ಜರಿಯಾಗಿ ಟೇಸ್ಟಿಯಾಗಿ ತಿಂದಿರ್ತಾರೆ. ಸೊ ಈ ಥರ ಎಲ್ಲ ಕರೆದು ನಾನು ಏರ್ ಟೈಟ್ ಜಾರಲ್ಲಿ ಕ್ಲೋಸ್ ಮಾಡಿ ಎತ್ತಿಟ್ಟೆ. ಇದಿಷ್ಟು ಆದಮೇಲೆ ನೆಕ್ಸ್ಟು ರವೆ ಉಂಡೆ ಪ್ರೋಗ್ರಾಮು. ಇಷ್ಟು ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿತ್ತು. ತುಂಬಾ ಟಯರ್ಡು, ಸುಸ್ತು ಆ ಥರ ಅನ್ನಿಸ್ತಾಯಿತ್ತು ನನಗೆ. ಒಂದಷ್ಟು ಕಿತ್ತೋಗಿರೋದಿತ್ತು. ಸೊ ಊಟಕ್ಕೆ ಆಗುತ್ತೆ ಆ ಟೈಮ್ಗೆ, ಬರೀ ಬೇಳೆ ಸಾರು ಬೇರೆ ಮಾಡಿದ್ನಲ್ವ, ಊಟಕ್ಕಾಗತ್ತೆ ಅಂಥೇಳಿ ಒಂದು ಬಾಕ್ಸಿಗೆ ಸಪ್ರೇಟಾಗಿ ಹಾಕಿಟ್ಟೆ. ಇಲ್ಲಿ ರವೆ ಉಂಡೆ ರೆಸಿಪಿ ನಾನು ಶೇರ್ ಮಾಡಿಲ್ಲ, ಯಾಕೆಂದರೆ ಬಿಫೋರ್ ಲಾಸ್ಟ್ ವ್ಲಾಗಲ್ಲಿ ನಾನು ರವೆ ಉಂಡೆನ ಶೇರ್ ಮಾಡಿದ್ದೀನಿ. ಸೊ ನನ್ನ ಮಗನಿಗೆ ಸುಸ್ತಾಗ್ತಾಯಿದೆ ಕಣೋ, ಒಂಚೂರು ಪೂಜೆ ಮಾಡ್ಕೊ ಅಂತ ಹೇಳಿದ್ರೆ ಅವ್ನು ಹೆಂಗೆ ಮಾಡ್ತಾಯಿದ್ದಾನೆ ನೋಡಿ. ಅವ್ನು ಹೇಳ್ತಾ ಇದ್ದ ಶ್ಲೋಕಕ್ಕೆ ಅವನಿಗೆ ಬೈಬೇಕಾ ನಗ್ಬೇಕಾ ಒಂದು ಗೊತ್ತಾಗ್ತಾ ಇರಲಿಲ್ಲ. ಅವನಿಗಂತೂ ಚೇರ್ ಮೇಲೆ ಕೂತ್ಕೊಂಡು ಚಕ್ಲಿ ಮಾಡಿದ್ದಕ್ಕೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಒತ್ತಿದ್ದಕ್ಕೆ ಚಕ್ಲಿ ಇದನ್ನು. ಸೊ ಏನು ಮಾಡೋಕ್ಕಾಗಲ್ಲ. ಈ ಮಕ್ಕಳುಗಳಿಗೆ ಏನು ಹೇಳೋದು, ನಾವು ನಮ್ಮ ಕಾಲದಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾಯಿದ್ವಿ, ಅದೆಲ್ಲ ಇವ್ರು ಮಾಡೋಕ್ಕಾಗತ್ತಾ? ಯಾವುದೋ ಒಂದು ಹೇಳಪ್ಪ. ನನಗೇನು ಗೊತ್ತು ನೀನು ಹೇಳೋದು ಯಾವುದು ಅಂತ? ನಿಂಗೆ ಯಾವುದ್ಯಾವ್ದು ಗೊತ್ತು ಅಂತ? ನಂಗೆ ಗೊತ್ತಿಲ್ಲಪ್ಪ. ವಕ್ರತುಂಡ ಮಹಾಕಾಯ ಆ ಥರ ಎಲ್ಲ ಹೇಳಿದ್ರೆ ದೇವ್ರ ಶಿಕ್ಷೆ ಕೊಡುತ್ತೆ. ಅವ್ರ ವಾಯ್ಸ್ ಹಂಗಿರುತ್ತೆ, ಅವ್ರದ್ದು ವಾಯ್ಸ್ ಹಂಗೆ ಇರುತ್ತೆ. ಆಯ್ತು ಈಗ ನಮ್ಮನೆ ಬೇಡ, ಈಗ ದೇವ್ರಿಗೆ ನೈವೇದ್ಯಕ್ಕೆ ಇಡುವವರೆಗೂ ಬೇಡ. ರವೆ ಉಂಡೆ ಆಯ್ತು. ಸೊ ಚಕ್ಲಿ ಕೋಡ್ಬಳೆ ಎಲ್ಲ, ಸೊ ಚಕ್ಲಿ ಕಜ್ಜಿಕಾಯಿ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಒಂದಷ್ಟು ನೀವು ಹೋಗ ಮೆಚ್ಕೊಡು ಶಿಶು ಪ್ಲೀಸ್. ಯಾವುದು ಪಿಂಕ್ ಕಲರ್ ಸ್ಟಿಕ್ಕರ್ ಇಟ್ಕೊಂಡು ಕಾಣಿಸ್ತಾನಿಲ್ಲ ನನ್ನ ಮುಖಕ್ಕೆ ಇಟ್ಟಿದ್ದೀನಿ ಅಂತ. ಕುಂಕುಮ ಇಟ್ಟಿರೋದಕ್ಕೆ ನಾನು ಕುಂಕುಮ ಇಟ್ಟಿದ್ದೀನಿ ಅಂತ ಹೊರಡ್ತಾ ಇದೆ. ಸೊ ಫೈನಲಿ ಎಲ್ಲ ತಿಂಡಿ ಮಾಡಿಬಿಟ್ಟು ಕ್ಲೀನ್ ಆಯಿತು. ಸೊ ಕ್ಲೀನ್ ಮಾಡೋದಕ್ಕೆ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿಕೊಟ್ರು ನನಗೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಟ್ ಸ್ಯಾರಿ ಹಾಕ್ಕೊಳಕ್ಕಂತೂ ನಿಜವಾಗ್ಲೂ ಮೂಡಿಲ್ಲ. ನಾನು ಯಾವುದು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಂಡಿಲ್ಲ. ಅಂದರೆ ಏನಂದರೆ ಕುಚ್ಚು ಕಟ್ಟೋದಿತ್ತು ಅಂದ್ಬಿಟ್ಟು ಅದನ್ನೇ ನಾನು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡೆ. ಸೊ ಹಂಗಾಗಿ ಕುಚ್ಚು ಕಟ್ಕೊಂಡು ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳಿಲ್ಲ. ಸೊ ಇವಾಗ ಸ್ಟಿಚ್ ಮಾಡ್ಕೊಂಡು ಹಾಕೊಳ್ಳೋ ಅಂಥ ಪೇಷನ್ಸ್ ಕೂಡ ಖಂಡಿತ ನನಗಿಲ್ಲ. ಈಗ ಅಂದ್ಕೊಂಡೆ ಇವತ್ತು ಯಾರು ಮಾಡೋಣ ಅಂತ, ಬಟ್ ಇವಾಗ ಮತ್ತೆ ಸ್ಟಿಚ್ ಮಾಡಿ ಬೆಳಗ್ಗೆ ಮತ್ತೆ ಬೇಗ ಇದು ಮಾಡೋದು ತುಂಬ ಕಷ್ಟ. ಅದ್ರ ಬಳಿ ಇರೋದನ್ನೇ ಯಾವುದಾದ್ರೂ ವೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗಂತೂ ಯಾವುದೂ ಆಗಲ್ಲ. ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ದೀಪ ಹಚ್ಚಿದ್ದಾನೆ ನನ್ನ ಮಗ. ರೆಡಿ ಆಗಿಬಿಟ್ಟು ನೆಲ್ ಪಾಲಿಶ್ ಆದರೂ ಹಾಕ್ಕೊಳ್ತೀನಿ. ಲಾಸ್ಟ್ ಇಯರು ಹಂಗೆ ಮೆಹಂದಿ ಹಾಕ್ಕೊಂಡು ನೆಲ್ ಪಾಲಿಶ್ ಹಾಕೋಣ ಅಂದ್ಕೊಂಡು ಹಾಕ್ಕೊಂಡೇ ಇರಲಿಲ್ಲ. ಈ ವರ್ಷ ಆದರೂ ಅಟ್ಲೀಸ್ಟ್ ನೆಲ್ ಪಾಲಿಶ್ ಹಾಕೋಣ. ಇದೇ ಡ್ರೆಸ್ಸಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಫಸ್ಟ್ ಮನೆ ಕ್ಲೀನ್ ಆಗೋಯ್ತು ಅಂದರೆ ಒಂಥರ ಸಮಾಧಾನ. ಆ ಬಟ್ಟೆ ಬಂದುಬಿಟ್ಟು ನೀರು ತರೋದಕ್ಕೆ ಅಂತ ನನ್ನ ಹಸ್ಬೆಂಡ್ ತೊಗೊಂಡೋಗ್ತಾರೆ. ಅದು ಮತ್ತು ಎಕ್ಸ್ಟ್ರಾ ಕವರ್ಗಳಲ್ಲಿ ಅದ್ರಲ್ಲಿ ಇಟ್ಟಿರೋ ಅಂಥದ್ದು. ಇನ್ನು ಅಡುಗೆ ಅಂತೂ ಮಾಡೋ ಆಗಿಲ್ಲ. ಬೇಳೆ ಸಾಂಬಾರಿದೆ, ರೈಸ್ಗೆ ಇಟ್ಕೋಬೇಕಷ್ಟೇ. ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಅತ್ತೆ ಮಾವ ಮನೆಗೆ ಹೋಗ್ತೀವಿ. ಮತ್ತು ನಮ್ಮ ಚಿಕ್ಕಮ್ಮ ಕೂಡ ಊಟಕ್ಕೆ ಕರೆದಿದ್ದಾರೆ ಗೌರಿ ಹಬ್ಬಕ್ಕೆ. ಸೊ ಅಲ್ಲೂ ಕೂಡ ಹೋಗ್ತೀನಿ. ಅದನ್ನೆಲ್ಲ ನಾನು ಈ ಬ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಇಲ್ಲ ಮನೇಲಿ ನಮ್ಮ ಟೈಮ್ ಬಂದ್ಬಿಟ್ಟು ಆಗಲೇ 7:30 ಆಗ್ತಾಯಿದೆ. ಈ ಕುಂಕುಮ ಕರೆದೋದ್ರು, ಹೋಗ್ಬಿಟ್ಟು ಬರ್ತೀನಿ. ಹಾಗೆ ನನ್ನ ಮಗ ನೋಡಾಗಲೇ ಶ್ರೀ ವೆಂಕಟೇಶ್ವರ ಗೋವಿಂದ ಮಲ್ಕೊಂಡಿರೋದು ನೋಡಿ. ಹೆಂಗೆ ಮಲ್ಕೊಂಬಿಡು. ನನ್ನ ಮಗ ಅಷ್ಟು ಕೆಲಸ ಮಾಡಿದ್ದಕ್ಕೆ ಅವನಿಗೆ ಸುಸ್ತಾಗ್ಬಿಡ್ತಂತೆ. ಸೊ ಹಂಗಾಗಿ ಅವನು ದೇವಸ್ಥಾನಕ್ಕೆ ಬರೋಲ್ಲ, ನೀವು ಹೋಗಿ ಬನ್ನಿ ಹೆಂಗೆ ಅಂತೇಳಿ ಮಲ್ಕೊಂಡ.
ಆಯ್ತಪ್ಪ ಬಿಡಪ್ಪ ನಾವೇ ಹೋಗಿ ಬರ್ತೀವಿ ಅಂತ ಅಲ್ಲೇ ಮನೆ ಹತ್ರ ಇರೋವಂಥ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಎಲ್ಲ ಇದೆ ಅಲ್ಲಿ ದೇವರು. ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರ ಬ್ಲೆಸ್ಸಿಂಗನ್ನು ತೊಗೊಂಡು ಇನ್ನು ನಾಳೆ ಆದರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ, ಮತ್ತು ಅಲ್ಲಿ ಹೋಗೋಕ್ಕಾಗಲ್ಲ ದೇವಸ್ಥಾನಗಳಿಗೆ, ಅಲ್ಲೇ ಮನೆಯಲ್ಲೇ ಗಣೇಶ ಎಲ್ಲ ಇಟ್ಟಿರ್ತಾರಲ್ವ. ಸೊ ಹಾಗಾಗಿ ಇವತ್ತೇ ಹೋಗ್ಬಿಡೋಣ ಅಂಥೇಳಿ ನಾನು ಹಸ್ಬೆಂಡ್ ಮಾತ್ರ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಮನೆಗೆ ಬಂದ್ವಿ. ನನ್ನ ಮಗ ಮನೇಲೇ ಮಲ್ಕೊಂಡಿದ್ದ. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಕೂಡ, ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ. ದೊಡ್ಡ ಗಣೇಶ ಕೂರಿಸಿದ್ರು, ಬರಬೇಕಿತ್ತು, ನೀನು ಚೆನ್ನಾಗಿರ್ತದೆ. ತಮಟೆ ಇವತ್ತು ಯಾಕೆ ಹೊಡಿತಾರೆ? ಗಣೇಶ ವಿಸರ್ಜನೆ ಮಾಡುವಾಗ ತಾನೇ ತಮಟೆ ಹೊಡಿಯೋದು. ಹಾಂ, ತಂದು ಇಟ್ಬಿಟ್ಟಿದ್ರು ಆಗಲೇ. ನಾವು ಹೋದಾಗ ಏನು ತೊಗೊಂಬರ್ತಾ ಇರಲಿಲ್ಲ. ನನ್ನ ಮಗ ಗಣೇಶ ದೇವಸ್ಥಾನಕ್ಕೆ ಬರಲಿಲ್ಲ, ಅದಕ್ಕೆ ಗಣೇಶ ತಂದಿಟ್ಟಿದ್ರ ಅಂತ ಹೇಳ್ತಾನೆ. ಇವಾಗ ಬರಬೇಕಿತ್ತು, ಅಷ್ಟೊಂದು ಕ್ಯೂರಿಯಾಸಿಟಿ ಇರೋನು. ಕುತ್ಕೊಂಡು ಬರ್ಕೋತೀನಿ ಅಂದ್ಬಿಟ್ಟು ಕುತ್ಕೊಂಡೆ ತಾನೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಂಗೆ ಒಂದು ಮೊಳ ಹೂ ತೊಗೊಂಬಂದ್ರೆ ಮಲ್ಲಿಗೆ ಹೂ 100 rupees ಅಂತೆ ಮೊಳ. ಗರಿಕೆ ತೊಗೊಂಡು ಬಂದೆ 20 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಎಲ್ಲೋದ್ರೂ ಎಕ್ಸ್ಟ್ರಾ ರೇಟ್ಗಳು ಹೇಳಕ್ಕೆ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಮುಟ್ಕೋಬೇಕಂದ್ರೆ ತೊಗೊಳ್ಳೇಬೇಕು. ಸೊ ಒಂದು ಮೊಳ ಮಲ್ಲಿಗೆ ಹೂ ತೊಗೊಂಡು ಆಮೇಲೆ ಹಣ್ಣು ಹೂ ಎಲ್ಲ ದೇವ್ರಿಗೆಲ್ಲ ಹಸ್ಬೆಂಡೇ ತೊಗೊಂಬಂದಿದ್ರು. ತಿಂಡಿ ಎಲ್ಲ ಮಾಡಿದಾಯಿತು. ಇನ್ನೇನು ಅಡುಗೆ ಮಾಡೋ ಕೆಲಸ ಅಂತೂ ಇಲ್ಲವೇ ಇಲ್ಲ. ಈಗ ಹೋಗಿ ಸ್ವಲ್ಪ ಹೊತ್ತು ಮಾಡ್ಕೊಂಡು ರೆಸ್ಟ್ ಮಾಡ್ಬಿಡ್ತೀನಪ್ಪ. ನನಗಂತೂ ನಿಂತು ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿದೆ. ಫಸ್ಟಿಗೆ ನೇಲ್ ಪಾಲಿಶ್ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಅಂತೂ ನನ್ನ ಮಗ ಖಂಡಿತ ಬಿಡೋಲ್ಲ ನನ್ನ ಹಾಕ್ಕೊಳ್ಳೋದಕ್ಕೆ. ಮಮ್ಮಿ ನಡಿ 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 ಅಂತ ಹಿಂಸೆ ತೆಗೆದು ಹಾಕ್ಬಿಡ್ತಾರೆ. ಅಲ್ಲಪ್ಪ, ಹಿಂಸೆ ತೆಗೆದ್ರಂತೂ ಕಿವಿಗೆ ಇಷ್ಟಪ್ಪ ಹತ್ತಿಕೊಂಡು ಕುತ್ಕೊಂಡ್ಬಿಡ್ತೀನಿ. ಕೇಳಿಸ್ಬಾರ್ದು ಏನು ನಾಳೆ ನನಗೆ. ಹಂಗೆ ಎಲ್ಲ ಕೆಲಸ ನೀನೇ ಮಾಡ್ಕೊಳ್ಳೋದಲ್ವಾ. ಈ ಸಲ ಗೌರಿ ಹಬ್ಬಕ್ಕೆ ಸ್ಯಾರಿನೇ ಹಾಕೊಂಡಿಲ್ಲ, ಹೊಸ ಡ್ರೆಸ್ಸಲ್ಲೇ ಗೌರಿ ಹಬ್ಬನ ಮುಗಿಸ್ಬಿಟ್ಟೆ ಈ ಒಂದು ಡ್ರೆಸ್ಸಲ್ಲೇ. ಇದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ ಡ್ರೆಸ್ಸು. ಬಟ್ ಈ ಗೋಟಾ ಬಟ್ಟೆ ಏನು ಲೇಸ್ ಕೊಟ್ಟಿದ್ದಾರಲ್ಲ ಇಲ್ಲಿ ಕೈಯಲ್ಲಿ ಚುಚ್ಚುತ್ತಾ ಇದೆ ನನಗೆ. ತುಂಬ ಒಂಥರ ಚುಚ್ಚುತ್ತೆ ಅದು. ಕಿತ್ತಾಕ್ಬಿಡೋಣ ಕೋಪ ಬರ್ತಾ ಇದೆ ನನಗೆ ಅದು. ಇವಾಗ ಆಯಿತಾ, ಇನ್ನು ಪಾರ್ಕಿಂಗ್ ಎಲ್ಲ ತೊಳಿಬೇಕು. ಪಾರ್ಕಿಂಗ್ ಎಲ್ಲ ತೊಳೆದು ಇವತ್ತೇ ರಂಗೋಲಿ ಎಲ್ಲ ಬಿಟ್ಬಿಡ್ತೀನಿ. ಬೆಳಗ್ಗೆಗೆ ಪಾರ್ಕಿಂಗ್ ತೊಳೆದ್ಬಿಟ್ಟು ಬೆಳಗ್ಗೆಗೆ ಇವಾಗಲೇ ರಂಗೋಲಿ ಹಾಕಿ ಕಲರೆಲ್ಲ ಹಾಕಿಟ್ಬಿಡ್ತೀನಿ. ಆಮೇಲೆ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನನ್ನ ಮನೆ ಕೆಲಸ ಎಲ್ಲ ನನ್ನ ಮಗ ಮಾಡ್ಕೊಡ್ತಾನಂತೆ. ಅವ್ನು ಮಾಡ್ಕೊಡ್ತಾನೆ. ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋದು, ತಿಂಡಿ ಮಾಡೋದು, ಇಷ್ಟ ನನ್ನ ಕೆಲಸ. ಈ ವರ್ಷ ಆದರೆ ನೇಲ್ ಪಾಲಿಶ್ ಹಾಕೊಂಬೋಣ ಅಂತ ಹೇಳಿಬಿಟ್ಟು ಮನ್ಸು ಮಾಡಿ ನೇಲ್ ಪಾಲಿಶ್ ಹಾಕ್ಕೊಳ್ಳೋಕ್ಕೆ ಕೂತ್ಕೊಂಡ. ಹಿಂದೆನೇ ಹಸ್ಬೆಂಡ್ ಬಂದುಬಿಟ್ಟು ಬಾ ಬೇಗ ಎಲ್ಲ ಪಾರ್ಕಿಂಗ್ ಕ್ಲೀನ್ ಮಾಡಬೇಡ, ಇಲ್ಲಾಂದರೆ ಆಮೇಲೆ ಆದರೆ ನಾನು ಬರೋದಿಲ್ಲ ಅಂದರು. ಸೊ ಅವರು ಕೂಡ ಹೆಲ್ಪ್ ಮಾಡ್ತಾರಲ್ಲ ಅಂದ್ಬಿಟ್ಟು ಹಾಕೋತಾ ಇದ್ದೋಳು. ಹಾಗೆ ಎದ್ದೋದೆ, ಇನ್ನೂ ಕೂಡ ಡ್ರೈ ಆಗಿರಲಿಲ್ಲ. ಬಟ್ ಎಲ್ಲ ಬರೋ ಅಷ್ಟರಲ್ಲಿ ಮೇಲೆಗಡೆ ನನಗೆ ಆ ಕಡೆ ಗಮನನೇ ಇರಲಿಲ್ಲ. ಮೇನ್ ಏನಂದರೆ ಪಾರ್ಕಿಂಗ್ ಕ್ಲೀನ್ ಆಗಬೇಕು, ರಂಗೋಲಿ ಬಿಡಬೇಕು ನಾನು ನೀಟಾಗಿ, ಆ ಥರ ತಲೆಯಲ್ಲಿತ್ತು. ಮುಂಚೆ ಎಲ್ಲ ತುಂಬಾ ಏನು ಗೊತ್ತಾ, ಇಂಟ್ರೆಸ್ಟಾಗಿ ರಂಗೋಲಿನ ಬಿಡ್ತಾಯಿದ್ದೆ ನಾನು. ಬಟ್ ಇವಾಗ ಅಷ್ಟೊಂದು ಪೇಷನ್ಸು ಇಲ್ಲ, ಒಂಥರ ಇಂಟ್ರೆಸ್ಟು ಇಲ್ಲ. ಏನೋ ಒಟ್ಟಿನಲ್ಲಿ ಹಾಕಬೇಕು, ಕಲರ್ ಹಾಕಬೇಕು, ಮಾಡಬೇಕು. ಬಟ್ ಏನಂದರೆ ಬೇಗ ಮಾಡಿಬಿಟ್ಟು ಬಂದ್ಬಿಡೋಣ ಅನ್ನೋ ಥರ, ಇದಾದ್ಮೇಲೆ ಇನ್ನೊಂದು ಕೆಲಸ, ಇದಾದ್ಮೇಲೆ ಇನ್ನೊಂದು ಕೆಲಸ, ಆ ಥರ ಇರುತ್ತಲ್ವ. ಸೊ ಹಾಗಾಗಿ ನಾನು ಬೇಗ ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ಅಷ್ಟು ನನ್ನ ಮಗ ಬಂದು ನಾನು ಕಲರೆಲ್ಲ ಹಾಕ್ಕೊಡ್ತೀನಿ ಅಂಥೇಳಿ ಅವನು ಬಂದು ಪಾಪ ಹೆಲ್ಪ್ ಎಲ್ಲ ಮಾಡ್ದ. ಬಟ್ ಏನಂದರೆ ಅವ್ನು ಹೆಲ್ಪ್ ಮಾಡೋದೇನು ಗೊತ್ತಾ, ಡಬಲ್ ಕೆಲಸ ಮಾಡ್ತಾನೆ. ಅದೇ ನನಗೆ ಬೇಜಾರಾಗೋದು. ಬಂದ್ಬಿಟ್ಟು ಆ ರಂಗೋಲಿ ಹಾಕಿ ಸುಮ್ಮನೆ ರಂಗೋಲಿ ಹಾಕಿದ್ರು, ಕಲರ್ ಹಾಕಿದ್ರು ಸಾಕಾಗುತ್ತೆ. ಬಟ್ ಹಾಕ್ಬಿಟ್ಟು ಕೈಯಲ್ಲೆಲ್ಲ ಅಳಿಸೋದು ಮೀನ್ಸ್ ಆ ರಂಗೋಲಿನ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ತಾನೆ ಕೈಯಲ್ಲಿ. ಬಟ್ ಅದು ನೀರಿತ್ತಲ್ವ, ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿಬಿಟ್ಟು ವೈಟ್ ಏನಿದೆ ಅದೆಲ್ಲ ಹೋಗ್ಬಿಟ್ಟಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹೆಲ್ಪ್ ಮಾಡೋದಲ್ವ. ರಂಗೋಲಿ ಹಾಕ್ಬಿಟ್ಟು ಮೇಲೆ ಹೋಗಿ ಹೇಳ್ತಾನೆ ಮಳೆ ಬಂದ್ಬಿಡ್ಬೇಕಂತ ಇವಾಗ ಅಂಥೇಳಿ. ಅಯ್ಯೋ, ಮೊದಲೇ ಜಿಡಿ ಬೇರೆ ಅನೀತಾ ಇತ್ತು. ಯಪ್ಪ, ಮಳೆ ಏನಾದ್ರು ಬಂದುಬಿಟ್ರೆ ನಿನಗೇನಿಲ್ಲ ಒಂದು ಗತಿ ಕಾಣಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ರೇಗಿಸ್ಕೊಂಡು ಅವನು ರೇಗಿಸೋದು. ಬರುತ್ತೆ ಅಂತಲೇ ನಾನು ಬರಲ್ಲ ಅಂತ ಹಂಗೆ ಅಂದ್ಕೊಂಡು ಹೋದ್ವಿ. ಪುಣ್ಯಕ್ಕೆ ಹಬ್ಬ ಬೆಳಿಗ್ಗೆ ಮಳೆನೇ ಬಂದಿರಲಿಲ್ಲ. ಎಲ್ಲ ಕೆಲಸ ಮುಗೀತು. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಫೇಸ್ ಪ್ಯಾಕ್ ಇವತ್ತಾದರೂ ಹಾಕ್ಕೊಳ್ಳೋಣ ಅಂತ ನೇಲ್ ಪಾಲಿಶ್ ಕೂಡ ಹಾಕ್ಕೊಂಡೆ. ಬಟ್ ನೇಲ್ ಪಾಲಿಶ್ ಹಾಕ್ಕೊಳ್ತಾ ಇದ್ದಂಗೆ ಪಾರ್ಕಿಂಗ್ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಡೋಣ ಅಂತ ಹೋದ್ನ. ಅಲ್ಲಿ ನೋಡಿದ್ರೆ ಎಲ್ಲ ಕಚ್ತಾ ಆಗ್ಬಿಟ್ಟಿದೆ.
ಬೇಜಾರಾಯಿತು. ಮತ್ತು ಕಲರ್ ಹಾಕೊಂಡು ನನಗೆ ಅಷ್ಟೊಂದು ಅನಿಸ್ಲಿಲ್ಲ, ಯಾಕೆಂದರೆ ಮೆಹಂದಿ ಹಾಕೊಂಡಾಗ ಟ್ರೆಡಿಷ್ನಲ್ ಆಗಿ ರೆಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಾನು ಬ್ಲೂ ಕಲರ್ ಥರ ಶೇಡೆಡ್ ಹಾಕ್ಕೊಂಡೆ. ಬಟ್ ಏನೋ ಒಂಥರ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ನೋಡೋಣ ಬೆಳಗ್ಗೆ ಅಷ್ಟರಲ್ಲಿ ಏನೋ ಚೇಂಜ್ ಮಾಡ್ತೀನೋ ಇಲ್ಲ ಇದೇ ಇಟ್ಕೊಳ್ಳಿ ಅಂತ ಇರೋ ಕೆಲಸದಲ್ಲಿ ಇದು ಮಾಡ್ತೀನೋ ಗೊತ್ತಿಲ್ಲ. ಶಿಶಿರ್ ಸೌಂಡ್ ಕಮ್ಮಿ ಕೊಡು. ನೋಡೋಣ ಬೆಳಗ್ಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫೇಸ್ ವಾಶ್ ಮಾಡಿಕೊಂಡು ಫೇಸ್ ಮಾಸ್ಕ್ ಹಾಕ್ಕೊಳ್ತೀನಿ. ಹಬ್ಬದ ಮುಂಚೆದು ಹಾಕೊಳ್ಳೋಣ ಅಂತ ತಂದಿದ್ದು. ಬಟ್ ಹಬ್ಬ ಇನ್ನೇನು ಗಣೇಶ ಹಬ್ಬ ಇದೆ, ಆವಾಗ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಈಗ ಹಾಗೆ ಒಂದು ಸ್ಯಾರಿಗೆ ಫಾಲ್ ಕೂಡ ಹಾಕ್ಕೊಂಡೆ. ಫಾಲ್ ಹಾಕ್ಬಿಟ್ಟು ಅಂಚಿನ ಹೊಲ್ಕೊಂಡಿದ್ದೀನಿ. ಹೆಂಗೆ ಗೊತ್ತಾ, ಎಷ್ಟೊಂದು ಸೀರೆ ತೊಗೊಳ್ತೀನಿ, ಹಿಂಗೆ ಏನಾದ್ರು ಒಂದು ಕೆಲಸ ಅಂದ್ಕೊಂಡು ಉಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಸೀರೆದು ಇನ್ನೊಂದು ಯಾವುದೋ ಒಂದಿತ್ತು, ಅದು ಬ್ಲೌಸ್ನ ಇದು ಅಳತೆಗೆ ಕೊಟ್ಬಿಟ್ಟಿದ್ದೀನಿ. ಮ್ಯಾಚಿಂಗ್ ಬ್ಲೌಸ್ ಇದಿರೋದು. ಅದಕ್ಕೆ ಇದೊಂದು ಇವಾಗ ಸದ್ಯಕ್ಕೆ ಗ್ರೀನ್ ಕಲರ್ ಏನು ನಾನು ವೆಲ್ವೆಟ್ ಬ್ಲೌಸ್ ಥರ ತೊಗೊಂಡಿದ್ದೆ, ಅದಕ್ಕೆ ಇದೊಂದು ಸೀರೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಫಾಲ್ ಎಲ್ಲ ಹಾಕ್ಕೊಂಡೆ. ಬಟ್ ಇವಾಗ ಹೆಮ್ಮಿಂಗ್ ಮಾಡೋಕ್ಕೆಲ್ಲ ನನಗೆ ಟೈಮ್ ಇಲ್ಲ ಮತ್ತು ಪೇಷನ್ಸು ಇಲ್ಲ. ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇನ್ನೇನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಫುಲ್ಲು. ಬಾಗಿಲಿಗೂ ನೀರು ಹಾಕಿ ರಂಗೋಲಿ ಹೇಳ್ಬಿಟ್ಟಿದ್ದೀನಿ. ನನ್ನ ಮಗ ಬೆಳಗ್ಗೆ ಎದ್ಬಿಟ್ಟು ಕಸ ಗುಡಿಸ್ಕೊಟ್ರೆ ಮನೆ ಒರೆಸ್ಬಿಟ್ಟು ಮೆಟ್ಲು ಒರೆಸ್ಕೊಡ್ತಾನೆ ಅಷ್ಟೇ. ಕೆಲಸ ಕಮ್ಮಿ ಇರೋದ್ರಿಂದ ಹಂಗಾಗಿ ನಾನು ಬೆಳಗ್ಗೆನೇ ಮಾಡ್ಕೊಳ್ಳೋಣ, ಅದೊಂದು 10 ನಿಮಿಷದ ಕೆಲಸ 10-15 ನಿಮಿಷದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಂಡು ಮಲ್ಕೊಳ್ತೀನಿ. ಬೆಳಗ್ಗೆ ಎದ್ದು ಗಣೇಶ ಹಬ್ಬನ ಆಚರಿಸ್ತೀನಿ. ಸೊ ಗಣೇಶ ಹಬ್ಬನ ಯಾವ ರೀತಿ ಆಚರಿಸ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿ ಹಬ್ಬನ ಮಾಡಿ ಗಣಪತಿನ ಬರಮಾಡಿಕೊಂಡು ಆಮೇಲೆ ವಿಸರ್ಜನೆನ ಮಾಡಿ ಅಂತೇಳಿ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗೌರಿ ಗಣೇಶ ಎಲ್ಲರಿಗೂ.